ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲ್ಗೆ. ಹಾಗಿದ್ರೆ ಬರುವಂತ ದಿನಗಳು ಸಿಂಹ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ರೀಡಿಂಗ್ ಅನ್ನ ನೋಡೋಣ. ಹಾಗಿದ್ರೆ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನನ್ನ ಒಂದು ಕಾರ್ಡ್ ಜೊತೆಗೆ ಅಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಷ್ಟೇ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇರೋರು ನೋಡಬಹುದು. ಮತ್ತೆ ಅಷ್ಟೇ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡೋಣ ಏನೆಲ್ಲ ಸಿಂಹ ರಾಶಿಯವರಿಗೆ ಯೂನಿವರ್ಸ್ ಹೇಳ್ತಾ ಇದೆ ಅಂತ ಹೇಳಿ. ಬರುವಂತ ದಿನಗಳು ಅಂದ್ರೆ 5th of March ಇಂದ ನಿಮಗೆ 10th of March ವರೆಗೂ ಏನೆಲ್ಲ ನಿಮ್ಗೆ ಆಬ್ಸ್ಟಕಲ್ಸ್ ಇರ್ಬೋದು, ಮತ್ತೆ ಗೈಡ್ಲೈನ್ಸ್ ಇರ್ಬೋದು, ಇಂಟಿಟಿವ್ ಮೆಸೇಜ್ ಏನ್ ಬರುತ್ತೆ ಅದನ್ನ ಕೂಡ ನಾವು ಚೆಕ್ ಮಾಡ್ಕೊಂಡು ಬರೋಣ. ಓಕೆನಾ? ಓಕೆ, ಸೊ ಸಿಂಹ ರಾಶಿ ಬನ್ನಿ. ಜಸ್ಟಿಸ್ ಆಗಿದೆ ನಿಮ್ಮ ಜೊತೆಗೆ. ಓಕೆ, ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ನಿರ್ಧಾರ ಬಂದಿದೆ ಅಂತ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರುವಂತ ಪ್ರಕಾರ ಜಸ್ಟಿಸ್ ಏನಾಗಿದೆ, ಹಾಗಿದ್ರೆ ಏನೋ ಒಂದು ಡಿಸಿಷನ್ ನೀವು ತಗೊಂಡಿದ್ದೀರಾ. ಓಕೆ, ಯಾವ್ದೋ ಅದು ಏನೋ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಬಗ್ಗೆ ನೀವು ತುಂಬಾ ಹಾರ್ಡ್ ಆದಂತ ಡಿಸಿಷನ್ ತಗೊಂಡಿದ್ದೀರಾ, ಕರೆಕ್ಟ್ ಆಗಿರುವಂತ ಡಿಸಿಷನ್ ತಗೊಂಡಿದ್ದೀರಾ. ನೀವು ಯಾವ ರೀತಿ ಅಂತಂದ್ರೆ ನಿಮ್ಮ ಒಂದು ಎನರ್ಜಿ ಇವಾಗ ಯಾವ ರೀತಿ ಇದೆ ಅಂತಂದ್ರೆ, ಸೊ ಯಾವ್ದು ನಿಜ ಇದೆ ಅದಕ್ಕೆ ನಿಜ ಅಂತ ಹೇಳ್ತೀರಾ, ಯಾವ್ದು ಅದು ಸುಳ್ಳಿದೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಾ. ನೀವು ಇನ್ಜಸ್ಟಿಫೈ ಮಾಡೋದಕ್ಕೆ ಹೋಗೋದಿಲ್ಲ ಯಾರ ಜೊತೆಗೂ ಕೂಡ. ನಿಮ್ಮ ಕರೆಂಟ್ ಎನರ್ಜಿ ನನ್ಗೆ ಆ ರೀತಿ ಬರ್ತಾ ಇರುವಂತದ್ದು. ಓಕೆ, ಸ್ವಲ್ಪ ಅಗ್ರೆಸಿವ್ನೆಸ್ ಇರುತ್ತೆ. ಯಾಕಂತಂದ್ರೆ ನೀವು ಏನೋ ಒಂದು ಜಸ್ಟಿಫೈ ಮಾಡ್ತಾ ಇದ್ದೀರಾ ರಿಲೇಟೆಡ್ ಟು ಅದು ನಿಮ್ಮ ಒಂದು ಲವ್ ಒನ್ ಪರ್ಸನ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು. ಇನ್ಜಸ್ಟಿಫೈ ಮಾಡುವಂತ ಮಾತೇ ಇಲ್ಲ. ಓಕೆನಾ? ಆ ಕರೆಂಟ್ ಎನರ್ಜಿ ನಾನು ಇಲ್ಲಿ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಜಸ್ಟಿಫೈ ಮಾಡುವಲ್ಲಿ ನೀವು ಯಾರನ್ನೂ ಕೂಡ ಕೇಳೋದಿಲ್ಲ. ಅದು ಏನಿದೆ, ಟ್ರುತ್ ಇದ್ರೆ ಟ್ರುತ್ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ, ಅದು ರಾಂಗ್ ಇದ್ರೆ ಅದಕ್ಕೆ ನೀವು ಎಂದು ಸಪೋರ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಒಂದು ಎನರ್ಜಿಯಲ್ಲಿ ನೀವು ಇರುವಂತದ್ದು. ಓಕೆ, ಇನ್ನು ಒಂದು ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ದ ವೀಲ್ ಕಾರ್ಡ್ ಬರ್ತಾ ಇದೆ. ತುಂಬಾ ಒಂದು ಸ್ಯಾಟಿಸ್ಫೈ ಇರುವಂತ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಸ್ಯಾಟಿಸ್ಫೈ, ನೀವು ಒಳಗಿಂದ ತುಂಬಾನೇ ಸ್ಯಾಟಿಸ್ಫೈ ಆಗಿದ್ದೀರಾ ಅವ್ರ ಬಗ್ಗೆ. ನೀವು ರಿಲೇಶನ್ಶಿಪ್ಗೆ ತುಂಬಾ ಬೆಲೆ ಕೊಡ್ತೀರಾ. ನಿಮ್ಗೆ ಈ ರಿಲೇಶನ್ಶಿಪ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನಿಸುತ್ತೆ, ವರ್ದಿ ಅಂತ ಅನ್ಸುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಗೆ ವರ್ದಿ ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಮತ್ತೆ ನೇಚರು ಕೂಡ ನಿಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿದೆ ನಿಮ್ ಕಡೆಯಿಂದ. ನಿಮ್ಮ ಒಂದು ಫೀಲಿಂಗ್ ನಾನು ಹೇಳ್ತಾ ಇರುವಂತದ್ದು. ಓಕೆ, ಸದ್ಯಕ್ಕೆ ರಿಲೇಶನ್ಶಿಪ್ ಅಲ್ಲಿ ನನ್ಗಂತೂ ನಿಮ್ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡ್ಕೊಳ್ತೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು. ಇನ್ನು ಓಕೆ, ಹಾಗಿದ್ರೆ ನಿಮ್ಮ ಒಂದು ಪಾರ್ಟ್ನರ್ ಎನರ್ಜಿ ಏನ್ ಬರ್ತಾ ಇದೆ ಇಲ್ಲಿ ಅಂತ ಒಂದ್ಸಾರಿ ನೋಡ್ಕೊಂಡ್ ಬರೋಣ. ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡಿ ನಾನ್ ಚೆಕ್ ಮಾಡ್ತಾ ಇರುವಂತದ್ದು, ಅವರು ಸ್ವಲ್ಪ ಕರಿಯರ್ ಓರಿಯೆಂಟೆಡ್ ಪರ್ಸನ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸ್ಟಕ್ ಫೀಲ್ ಮಾಡ್ಕೊಳ್ತಾರೆ. ಸ್ಟಕ್ ಫೀಲ್ ಅಂತಂದ್ರೆ ನಿಮ್ಗೆ ಅವರು ಪ್ರಾಪರ್ ಆಗಿ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರ ಒಂದು ಕರೆಂಟ್ ಫೀಲಿಂಗ್ ನನ್ಗೆ ಬರ್ತಾ ಇರುವಂತದ್ದು, ಅವರು ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ತುಂಬಾನೇ ಫೋಕಸ್ಡ್ ಇದ್ದಾರೆ. ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಅಚೀವ್ ಮಾಡ್ಬೇಕು, ಅದಕ್ಕೆ ಯಾವ ಮಟ್ಟದ ಸ್ಯಾಕ್ರಿಫೈಸ್ಗಾದ್ರೂ ಅವ್ರು ರೆಡಿ ಇರ್ತಾರೆ. ಓಕೆ, ತುಂಬಾ ಫೋಕಸ್ಡ್ ಇರ್ತಾರೆ ಅವರು. ಹಾಗಾಗಿ ನಿಮ್ಗೆ ಅವ್ರಿಗೆ ಟೈಮ್ ಕೊಡ್ಲಿಕ್ಕೂ ಆಗೋದಿಲ್ಲ. ಇನ್ನು ಇನ್ ಫ್ಯೂಚರ್ ಅಲ್ಲಿ ಏನ್ ಬರುತ್ತೆ, ಹಾಗಿದ್ರೆ ಏನಾಗುತ್ತೆ, ತೊಂದರೆಗಳು ಏನ್ ಬರಬಹುದು ಇವಾಗ ಪ್ರೆಸೆಂಟ್ ಮೂಮೆಂಟ್ ನನ್ಗೆ ಅನ್ಸುತ್ತೆ. ಅವರಿಗೆ ಈ ರೀತಿ ಎಲ್ಲ ಆಗ್ತಾ ಇದೆ, ಅವರು ಫೋಕಸ್ಡ್ ಇನ್ನೊಂದ್ ಕಡೆ ಫೋಕಸ್ಡ್ ಆಗಿದ್ದಾರೆ. ಇನ್ ಫ್ಯೂಚರ್ ಅಲ್ಲಿ ಏನಿದೆ, ಅವ್ರಿಗೆ ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಅವ್ರಿಗೆ ಇವಾಗ ಸ್ವಲ್ಪ ಮುಂದೆ ಬರುವಂತ ಟೈಮು ಸ್ವಲ್ಪ ರಫ್ ಟೈಮ್ ಅಂತ ಹೇಳ್ಬಹುದು. ಏನೋ ಅವ್ರಿಗೆ ಬರುವಂತ ಇಶ್ಯೂಸ್ ಒಂದು ಕರಿಯರ್ ಅಲ್ಲಿ ಏನೋ ಆ ರೀತಿ ರೀಸೆಂಟ್ ಆಗಿ ಏನೋ ಒಂದು ಅವರ ಕರಿಯರ್ ಅಲ್ಲಿ ನಡೆದಿರುವಂತದ್ದು, ಅದರಲ್ಲಿ ಅವರು ಡಿಸ್ಟರ್ಬ್ ಆಗಿರ್ತಾರೆ. ಮುಂದೆ ಬರುವಂತ ಸಿಚುವೇಶನ್ ನ ಹೇಳ್ತಾ ಇರೋದು. ಮತ್ತೆ ಇನ್ನೂ ನಾನು ಹೇಳ್ಬೇಕಂತಂದ್ರೆ ಅವ್ರ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ನನ್ಗೆ. ಮೇ ಬಿ ಅವ್ರು ನಿಮ್ಮ ಕಾಲ್ ಅನ್ನ ಅವಾಯ್ಡ್ ಮಾಡಬಹುದು, ಅವ್ರು ನಿಮ್ಗೆ ಭೇಟಿ ಆಗದೇನೆ ಇರಬಹುದು. ಈ ರೀತಿ ಎಲ್ಲ ಎನರ್ಜಿ ನನ್ಗೆ ಕಾಣ್ತಾ ಇರುವಂತದ್ದು. ಸೊ ನೀವ್ ಅದನ್ನ ಫರ್ದರ್ ಏನು ತಿಳ್ಕೊಳಿಕ್ ಹೋಗ್ಬೇಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ ಕೆಲವೊಂದ್ ಸಾರಿ ಒಂದ್ ಪರ್ಸನ್ ಯಾವ್ದೋ ಒಂದು ಫೋಕಸ್ಡ್ ಆಗಿರೋ ಟೈಮ್ ಅಲ್ಲಿ ಆಗುತ್ತೆ ಈ ರೀತಿ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಆಗೋದು ಸಾಮಾನ್ಯ. ಬಟ್ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ, ಈ ಫ್ಯೂಚರ್ ರೀಡಿಂಗ್ ಎದಕ್ಕೆ ಹೇಳ್ತಾ ಇದ್ದೀನಿ, 5th ಇಂದ ನಿಮ್ಗೆ
10th ವರೆಗೂ ಎದಕ್ಕೆ ಹೇಳ್ತಾ ಇದೆ, ಇನ್ ಬಿಟ್ವೀನ್ ದೀಸ್ ಡೇಸ್ ಏನಿದೆ ಅದು ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಆಗುವಂತದ್ದು ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಹಾಗಿದ್ದಾಗ ನೀವು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಲ್ವಾ. ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ಹುಡ್ಕೋಬೇಕು ಹೊರತು ಅದನ್ನ ಇನ್ನೂ ಸ್ವಲ್ಪ ಪ್ರಾಬ್ಲಮೆಟಿಕ್ ನಾವು ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಸೊಲ್ಯೂಷನ್ ಅನ್ನ ಹುಡುಕಿ. ಓಕೆ, ಇನ್ನು ನಾನು ನೋಡ್ಬೇಕು ಅಂತಂದ್ರೆ ಫ್ಯೂಚರ್ ಏನ್ ಆಗ್ಬಹುದು ಇನ್ನು ಹೇಳ್ಬೇಕು ಅಂತಂದ್ರೆ, ವಿಚಾರಗಳು ಬಹಳಷ್ಟು ವಿಚಾರಗಳು ಬರ್ತಾ ಹೋಗುತ್ತೆ, ನಿರ್ಧಾರ ತಗೊಳ್ಳುವಂತ ಚಾನ್ಸಸ್ ತುಂಬಾನೇ ಇದೆ. ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅನ್ನ ಇನ್ನೊಂದ್ಸಾರಿ ರೀಸ್ಟಾರ್ಟ್ ಅಪ್ ಮಾಡ್ಕೊಳ್ಬಹುದು ಅಂತ ಒಂದು ಸಿಚುವೇಶನ್ ಕೂಡ ನನ್ಗೆ ಕಾಣ್ತಾ ಇದೆ. ಯಾಕಂದ್ರೆ ಅವ್ರ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗಿರುತ್ತೆ. ಓಕೆ, ಸ್ವಲ್ಪ ಇದ್ರ ಬಗ್ಗೆ ನೀವು ಥಿಂಕ್ ಮಾಡಿ. ಮುಂಚಿತವಾಗಿ ನಿಮ್ಗೆ ಈ ರೀತಿ ಗೈಡೆನ್ಸ್ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಅವ್ರು ತುಂಬಾನೇ ಡಿಸಪಾಯಿಂಟ್ ಆಗಿ ಬಿಟ್ಬಿಡ್ಬೇಕು ಮಾಡ್ಬಿಡ್ಬೇಕು ಅನ್ನುವಂತ ವಿಚಾರಗಳು ಬರುತ್ತೆ. ಬಟ್ ಇದು ಒಂದೇ ಎಂಡ್ ಅಂತ ಇರೋದಿಲ್ಲ ಯಾವ್ದಕ್ಕೂ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದೊಂದ್ಸಾರಿ ಅವ್ರು ನಿಮ್ ಜೊತೆಗೆ ಕಡ್ಡಿ ಮುರಿದ ಹಾಗೆ ಮಾತಾಡ್ಬಹುದು, ಅವ್ರ ಹಾಗೆ, ಅವರ ಸ್ವಭಾವ ಹಾಗೆ ಇರೋದು. ಓಕೆ, ಆ ರೀತಿ ನಿಮ್ಗೆ ಮಾತಾಡಿ ನಿಮ್ಮ ಮನಸ್ಸನ್ನ ನೋಯಿಸುವಂತ ಒಂದು ಸಿಚುವೇಶನ್ ಕೂಡ ನನ್ಗೆ ಕಾಣ್ತಾ ಇದೆ. ಸೊ ಮಾತಿನ ಮೇಲೆ ಹಿಡ್ತಾ ಇರ್ಬೇಕು ಅನ್ನುವಂಥದ್ದು ಇಲ್ಲಿ ನೀವಾದ್ರೂ ಮಾತಾಡ್ಬೋದು, ಅವ್ರಾದ್ರೂ ಮಾತಾಡ್ಬೋದು. ಸ್ವಲ್ಪ ಏನೋ ಮಾತಾಡ್ತೀರಾ ಅದ್ರ ಬಗ್ಗೆ ನಿಮ್ಗೆ ಗಮನ ಇರ್ಲಿ. ಮತ್ತೆ ನಿಮ್ಗೆ ಕಾರ್ಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿರುವಂತ ಇಂಟಿಟಿವ್ ಕಾರ್ಡ್ ಬಂದಿದೆ. ಸೋಲ್ ಕನೆಕ್ಷನ್. ಸೋಲ್ ಕನೆಕ್ಷನ್ ನಿಮ್ಗೆ ಗೊತ್ತಿರುವಂತದ್ದು. ಇದು ಇವತ್ತಿಂದು ನಿನ್ನೆದು ರಿಲೇಶನ್ಶಿಪ್ ಅಲ್ಲ, ಇದು ಜನ್ಮ ಜನ್ಮಾಂತರದ ರಿಲೇಶನ್ಶಿಪ್ ಇದೆ. ಕನೆಕ್ಟ್ ಡೀಪ್ಲಿ ವಿತ್ ಯುವರ್ ಸೋಲ್ ಅಂಡ್ ಡಿಸ್ಕವರ್ ಯುವರ್ ಟ್ರೂ ಸೆಲ್ಫ್. ಅವರು ಡಿಸ್ಟರ್ಬ್ ಆಗಿದ್ದಾರೆ ಹೊರತು ನೀವಲ್ಲ. ನಿಮ್ಮ ಒಂದು ಆಸ್ಪೆಕ್ಟ್ ತುಂಬಾನೇ ಕ್ಲಿಯರ್ ಆಗಿದೆ. ಅವರ ಒಂದು ಸಿಚುವೇಶನ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರ ಜೊತೆಗೆ ಸ್ವಲ್ಪ ಕಮಿಟ್ ಆಗಿ ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿ, ಸೊಲ್ಯೂಷನ್ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ. ಓಕೆ, ಇದು ನಿಮ್ಗೆ ಇಂಟಿಟಿವ್ ಗೈಡ್ಲೈನ್ಸ್ ಬರ್ತಾ ಇರುವಂತದ್ದು ಫ್ರೆಂಡ್ಸ್. ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ರೆಸೋನೇಟ್ ಆಯ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.